ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ವಿಜ್ಞಾನ ಪ್ರಶ್ನೆಗಳು ಮತ್ತು ಉತ್ತರಗಳು ಅನ್ನುವಂಥದ್ದು ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಈಗ ನಾನು ವಿಜ್ಞಾನ ವಿಷಯ 10ನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 1 ವ್ಯತ್ಯಾಸಗಳು ಅನ್ನುವಂಥದ್ದು. ಇಲ್ಲಿ ಇಂಪಾರ್ಟೆಂಟ್ ಇರುವಂತಹ ವ್ಯತ್ಯಾಸಗಳನ್ನು ತೆಗೆದುಕೊಂಡು ಅವುಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೀನಿ. ಆ ವ್ಯತ್ಯಾಸಗಳು ನೋಡಿ, ಮೊದಲನೇದ್ದು ರಾಸಾಯನಿಕ ಸಂಯೋಗ ಕ್ರಿಯೆ ಮತ್ತು ರಾಸಾಯನಿಕ ವಿಭಜನೆಗಳ ನಡುವಿನ ವ್ಯತ್ಯಾಸವನ್ನ ಬರೆಯಿರಿ. ಇವೆಲ್ಲ ವ್ಯತ್ಯಾಸಗಳಲ್ಲಿ ಪ್ರಶ್ನೆಯಲ್ಲಿ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆಗಳು, ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನ ಇವೆ. ಅವುಗಳ ವ್ಯತ್ಯಾಸವನ್ನ ಬರೆಯುವಂಥದ್ದು. ರಾಸಾಯನಿಕ ಸಂಯೋಗ ಕ್ರಿಯೆ ಮತ್ತು ರಾಸಾಯನಿಕ ವಿಭಜನೆ. ರಾಸಾಯನಿಕ ಸಂಯೋಗ ಕ್ರಿಯೆಯಲ್ಲಿ ಪ್ರತಿವರ್ತಕದಲ್ಲಿ ಒಂದಕ್ಕಿಂತ ಹೆಚ್ಚು ರಾಸಾಯನಿಕ ವಸ್ತುಗಳು ಕಂಡು ಬರುತ್ತವೆ. ಇನ್ನು ವಿಭಜನೆಯಲ್ಲಿ ಪ್ರತಿವರ್ತಕದಲ್ಲಿ ಒಂದು ರಾಸಾಯನಿಕ ವಸ್ತು ಕಂಡು ಬರುತ್ತದೆ. ಇಲ್ಲಿ ಒಂದಕ್ಕಿಂತ ಹೆಚ್ಚು, ಇಲ್ಲಿ ಒಂದು. ಉತ್ಪನ್ನಗಳಲ್ಲಿ ಒಂದು ರಾಸಾಯನಿಕ ವಸ್ತು ಕಂಡು ಬಂದರೆ ರಾಸಾಯನಿಕ ವಿಭಜನೆಯಲ್ಲಿ ಉತ್ಪನ್ನಗಳಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಸಾಯನಿಕ ವಸ್ತುಗಳನ್ನ ಕಂಡು ಬರುತ್ತವೆ ಅನ್ನುವಂಥದ್ದು. ಇನ್ನು ಎರಡನೇ ಪ್ರಶ್ನೆ, ರಾಸಾಯನಿಕ ಸ್ಥಾನಪಲ್ಲಟ ಮತ್ತು ರಾಸಾಯನಿಕ ದ್ವಿಸ್ಥಾನಪಲ್ಲಟಗಳ ನಡುವಿನ ವ್ಯತ್ಯಾಸವನ್ನ ಬರೆಯಿರಿ. ರಾಸಾಯನಿಕ ಸ್ಥಾನಪಲ್ಲಟವನ್ನ ನೋಡಿದಾಗ ಪ್ರತಿವರ್ತಕದಲ್ಲಿನ ಒಂದು ಧಾತು ಇನ್ನೊಂದು ಧಾತುವಿನ ಸ್ಥಾನವನ್ನ ಪಲ್ಲಟಗೊಳಿಸುತ್ತದೆ. ಇಲ್ಲಿ ರಾಸಾಯನಿಕ ದ್ವಿಸ್ಥಾನಪಲ್ಲಟದಲ್ಲಿ ಪ್ರತಿವರ್ತಕದಲ್ಲಿನ ಧಾತುಗಳು ತಮ್ಮಲ್ಲಿ ಆಯಾನಗಳನ್ನು ಬದಲಾವಣೆಯನ್ನು ಮಾಡಿಕೊಳ್ಳುತ್ತವೆ. ಇನ್ನು ಎರಡನೇದು, ಒಂದು ಧಾತು ಮಾತ್ರ ಸ್ಥಾನಪಲ್ಲಟವನ್ನು ಉಂಟು ಮಾಡುತ್ತದೆ. ಇನ್ನು ರಾಸಾಯನಿಕ ದ್ವಿಸ್ಥಾನದ ಪಲ್ಲಟದಲ್ಲಿ 2 ಧಾತುಗಳು ಸ್ಥಾನಪಲ್ಲಟ ಉಂಟಾಗುತ್ತವೆ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಇವುಗಳ ನಡುವಿನ ವ್ಯತ್ಯಾಸವನ್ನ ಬರೆಯಿರಿ ಅಂತಿದೆ. ಆಮ್ಲಗಳು ಈ ಕಡೆ, ಪ್ರತ್ಯಾಮ್ಲಗಳನ್ನು ಈ ಕಡೆ ತೆಗೆದುಕೊಳ್ಳಲಾಗಿದೆ. ಸಾಮಾನ್ಯವಾಗಿ ಆಮ್ಲಗಳು ಹುಳಿಯಾದ ರುಚಿಯನ್ನು ಹೊಂದಿರುತ್ತವೆ. ಪ್ರತ್ಯಾಮ್ಲಗಳು ಕಹಿಯಾದ ರುಚಿಯನ್ನು ಹೊಂದಿರುತ್ತವೆ. ಆಮ್ಲಗಳ pH ಮೌಲ್ಯ 7ಕ್ಕಿಂತ ಕಡಿಮೆಯಾಗಿರುತ್ತದೆ. ಆದರೆ ಪ್ರತ್ಯಾಮ್ಲಗಳ ಮೌಲ್ಯಗಳು pH ಮೌಲ್ಯ 7ಕ್ಕಿಂತ ಅಧಿಕವಾಗಿರುತ್ತದೆ. ಪ್ರತ್ಯಾಮ್ಲ ಅನ್ನುವಂಥ ಬೇಕಿಲ್ಲ. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ಆಮ್ಲಗಳಲ್ಲಿ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಆಯಾನುಗಳು ಕಂಡು ಬರುತ್ತವೆ. ಪ್ರತ್ಯಾಮ್ಲಗಳಲ್ಲಿ ಹೈಡ್ರಾಕ್ಸಿಲ್ ಆಯಾನುಗಳು ಕಂಡು ಬರುತ್ತವೆ ಅನ್ನುವಂಥದ್ದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಿಗೆ ಇರತಕ್ಕಂತ ಒಂದು ವ್ಯತ್ಯಾಸ. ಇನ್ನ ಸ್ವಪೋಷಕಗಳು ಮತ್ತು ಪರಪೋಷಕಗಳು ಇವುಗಳ ನಡುವಿನ ವ್ಯತ್ಯಾಸವನ್ನ ಬರೆಯಿರಿ. ಸ್ವಪೋಷಕಗಳು ಈ ಕಡೆ, ಪರಪೋಷಕಗಳು. ಆಹಾರವು ಜೀವಿಗಳಿಂದ ತಯಾರಿಸಲ್ಪಡುತ್ತದೆ. ಸಿದ್ಧಾಹಾರವನ್ನು ಹೊರಗಿನಿಂದ ಪಡೆಯಲಾಗುತ್ತದೆ ಪರಪೋಷಕಗಳಲ್ಲಿ. ಇನ್ನು ಸ್ವಪೋಷಕಗಳಲ್ಲಿ ಆಹಾರ ಸಂಶ್ಲೇಷಿಸಲು ಹೊರಗಿನ ಶಕ್ತಿ ಅವಶ್ಯಕತೆ ಇದೆ. ಇನ್ನು ಪರಪೋಷಕಗಳಲ್ಲಿ ಆಹಾರ ಸಂಶ್ಲೇಷಿಸಲು ಹೊರಗಿನ ಶಕ್ತಿ ಅವಶ್ಯಕತೆ ಇರುವುದಿಲ್ಲ. ಇನ್ನು ಸ್ವಪೋಷಕಗಳಲ್ಲಿ ಆಹಾರ ಸಂಶ್ಲೇಷಣೆಗೆ ಕ್ಲೋರೋಫಿಲ್ ಅವಶ್ಯಕವಿದೆ. ಇನ್ನು ಪರಪೋಷಕಗಳಿಗೆ ಆಹಾರ ಸಂಶ್ಲೇಷಣೆಗೆ ಕ್ಲೋರೋಫಿಲ್ ಅವಶ್ಯಕವಿಲ್ಲ. ಇನ್ನು ಸ್ವಪೋಷಕಗಳಲ್ಲಿ ಜೀರ್ಣಕ್ರಿಯೆ ಕಂಡು ಬರುವುದಿಲ್ಲ. ಇನ್ನು ಪರಪೋಷಕಗಳಲ್ಲಿ ಜೀರ್ಣಕ್ರಿಯೆ ಕಂಡು ಬರುತ್ತದೆ. 4 ಪ್ರಶ್ನೆಗಳು. ಇನ್ನು 5ನೇ ಪ್ರಶ್ನೆ, ಆಮ್ಲಜನಕ ಸಹಿತ ಉಸಿರಾಟ ಮತ್ತು ಆಮ್ಲಜನಕ ರಹಿತ ಉಸಿರಾಟಗಳ ನಡುವಿನ ವ್ಯತ್ಯಾಸ. ಮೊದಲನೇದು ಆಮ್ಲಜನಕ ಸಹಿತ ಉಸಿರಾಟ, ಈ ಕಡೆ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆ ಇದೆ. ಮೇಲ್ಮಟ್ಟದ ಜೀವಿಗಳಲ್ಲಿ ಕಂಡು ಬರುತ್ತದೆ ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆ. ಇನ್ನು ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆಯು ಕೆಳಮಟ್ಟದ ಜೀವಿಗಳಲ್ಲಿ ನಡೆಯುತ್ತದೆ. ಇನ್ನ ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಆಹಾರ ಆಮ್ಲಜನಕದ ಸಹಾಯದಿಂದ ಉತ್ಕರ್ಷಣೆ ಹೊಂದುತ್ತದೆ. ಈ ಕಡೆ ಆಹಾರ ಆಮ್ಲಜನಕದ ಸಹಾಯವಿಲ್ಲದೆ ಉತ್ಕರ್ಷಣೆ ಹೊಂದುತ್ತದೆ. ಇಲ್ಲ, ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆಯಲ್ಲಿ ಹೆಚ್ಚಿನ ಶಕ್ತಿ ಬಿಡುಗಡೆಯಾಗುತ್ತದೆ. ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆಯಲ್ಲಿ ಕಡಿಮೆ ಶಕ್ತಿಯನ್ನು ಬಿಡುಗಡೆಯಾಗುತ್ತದೆ. ಇನ್ನು 6ನೇ ಪ್ರಶ್ನೆ, ಎಸಿ ಡೈನಮೋ ಮತ್ತು ಡಿಸಿ ಡೈನಮೋಗಳ ನಡುವಿನ ವ್ಯತ್ಯಾಸವನ್ನ ಬರೆಯಿರಿ. ಎಸಿ ಡೈನಮೋ ಈ ಕಡೆ ತೆಗೆದುಕೊಳ್ಳಲಾಗಿದೆ, ಡಿಸಿ ಡೈನಮೋ ಈ ಕಡೆ. ಎಸಿ ಡೈನಮೋ ಯಾಂತ್ರಿಕ ಶಕ್ತಿಯನ್ನ ಪರ್ಯಾಯ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಡಿಸಿ ಡೈನಮೋ ಯಾಂತ್ರಿಕ ಶಕ್ತಿಯನ್ನು ನೇರ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇದು ಪರ್ಯಾಯ, ಇದು ನೇರ. ಈ 2 ಪೂರ್ಣ ತಾಮ್ರದ ಉಂಗುರಗಳು ಕಂಡು ಬರುತ್ತವೆ ಎಸಿ ಡೈನಮೋದಲ್ಲಿ. ಡಿಸಿ ಡೈನಮೋದಲ್ಲಿ 2 ಸೀಳು ತಾಮ್ರದ ಉಂಗುರಗಳನ್ನು ಕಂಡು ಬರುತ್ತವೆ. ಇನ್ನು ಎಸಿ ಡೈನಮೋದಲ್ಲಿ ವಿದ್ಯುತ್ ಪ್ರತಿ ಅರ್ಧ ಸುತ್ತಿಗೊಮ್ಮೆ ತನ್ನ ಹರಿಯುವ ದಿಕ್ಕನ್ನು ಬದಲಾಯಿಸುತ್ತದೆ. ಡಿಸಿ ಡೈನಮೋದಲ್ಲಿ ವಿದ್ಯುತ್ ಪ್ರತಿ ಅರ್ಧ ಸುತ್ತಿಗೊಮ್ಮೆ ಒಂದೇ ದಿಕ್ಕಿನ ಮೂಲಕ ಹರಿಯುತ್ತದೆ. ಇನ್ನು 7ನೇ ಪ್ರಶ್ನೆ, ಫ್ಲೇಮಿಂಗನ ಬಲಗೈ ನಿಯಮ ಮತ್ತು ಫ್ಲೇಮಿಂಗನ ಎಡಗೈ ನಿಯಮಗಳ ನಡುವಿನ ವ್ಯತ್ಯಾಸ. ಫ್ಲೇಮಿಂಗನ ಬಲಗೈ, ಈ ಕಡೆ ಎಡಗೈ ನಿಯಮ. ಫ್ಲೇಮಿಂಗನ ಬಲಗೈ ನಿಯಮದಲ್ಲಿ ಡೈನಮೋ ನಿಯಮ ಎನ್ನುವರು. ಫ್ಲೇಮಿಂಗನ ಬಲಗೈ ನಿಯಮವನ್ನ ಡೈನಮೋ ನಿಯಮ ಎನ್ನುವರು. ಫ್ಲೇಮಿಂಗನ ಎಡಗೈ ನಿಯಮವನ್ನ ಮೋಟಾರು ನಿಯಮ ಎನ್ನುವರು.
ಫ್ಲೇಮಿಂಗನ ಬಲಗೈ ನಿಯಮ ಹೆಬ್ಬೆರಳು ವಾಹಕದ ವಿಚಲನೆ ನೇರವನ್ನು ಸೂಚಿಸುತ್ತದೆ. ಇಲ್ಲಿ ಹೆಬ್ಬೆರಳು ಯಾಂತ್ರಿಕ ಬಲದ ನೇರವನ್ನು ಸೂಚಿಸುತ್ತದೆ. ಇಲ್ಲಿ ಎಡಗೈ ನಿಯಮದಲ್ಲಿ. ಇನ್ನು ಫ್ಲೇಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಫ್ಲೇಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಕೊನೆಯ ಪ್ರಶ್ನೆ, ವಿದ್ಯುತ್ ಜನಕ ಮತ್ತು ವಿದ್ಯುತ್ ಮೋಟಾರ್ ನಡುವಿನ ವ್ಯತ್ಯಾಸವನ್ನ ಬರೆಯಿರಿ ಅಂತ. ಇನ್ನು ವಿದ್ಯುತ್ ಜನಕ ವಿದ್ಯುತ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ವಿದ್ಯುತ್ ಮೋಟಾರ್. ಇನ್ನು ವಿದ್ಯುತ್ ಜನಕ ಫ್ಲೇಮಿಂಗನ ಬಲಗೈ ನಿಯಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ವಿದ್ಯುತ್ ಮೋಟಾರ್ ಫ್ಲೇಮಿಂಗನ ಎಡಗೈ ನಿಯಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ವಿದ್ಯುತ್ ಜನಕದಲ್ಲಿ ವಿದ್ಯುತ್ ಕೋಶ ಕಂಡು ಬರುವುದಿಲ್ಲ. ವಿದ್ಯುತ್ ಮೋಟಾರ್ದಲ್ಲಿ ವಿದ್ಯುತ್ ಕೋಶ ಕಂಡು ಬರುತ್ತದೆ. ಗ್ಯಾಲ್ವನೋಮೀಟರ್ ಲೋಡ್ಗಳು ಕಂಡು ಬರುತ್ತವೆ ವಿದ್ಯುತ್ ಜನಕದಲ್ಲಿ. ಗ್ಯಾಲ್ವನೋಮೀಟರ್ ಲೋಡ್ಗಳು ಕಂಡು ಬರುವುದಿಲ್ಲ ವಿದ್ಯುತ್ ಮೋಟಾರ್ನಲ್ಲಿ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ವ್ಯತ್ಯಾಸಗಳು ಮತ್ತು ಕಾರಣ ಕೊಡಿ ಮತ್ತು ಪ್ರಶ್ನೆಗಳು, ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳು, ಕೆಲವೊಂದು ಡೆಫಿನಿಷನ್ಗಳನ್ನ ಇಂಥ ಒಂದು ಸಂಬಂಧಪಟ್ಟಿರುವಂತಹ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ. ಈ ವಿಡಿಯೋ ತಾವು ಕೊನೆವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.